ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆದರೂ ಕೂಡ ಖಾತೆ ಹಂಚಿಕೆ ವಿಳಂಬವಾಗ್ತಾ ಇದೆ. 19 ನೂತನ ಸಚಿವರ ಪದಗ್ರಹಣ ಮುಗಿದಿದ್ರೂ ಕೂಡ ಯಾವ ಸಚಿವರಿಗೆ ಯಾವ ಖಾತೆ ಫೈನಲ್ ಆಗಿಲ್ಲ. ಸಂಪುಟ ವಿಸ್ತರಣೆಯಾದರೂ ಖಾತೆ ಹಂಚಿಕೆಯಲ್ಲಿ ವಿಳಂಬವಾಗ್ತಾ ಇದೆ. 19 ಜನ ನೂತನ ಸಚಿವರ ಪದಗ್ರಹಣ ಮುಗಿದಿದ್ರೂ ಸಚಿವರಿಗೆ ಇನ್ನೂ ಫೈನಲ್ ಆಗದಂತಹ ಖಾತೆ ಹಂಚಿಕೆ. ಕಳೆದ 3 ದಿನಗಳಿಂದಲೂ ಕೂಡ ಬಂಡಾಯ ಶಮನ ಮಾಡೋದ್ರಲ್ಲೇ ಕಾಲ ಕಳೀತಾ ಇದ್ದಾರೆ. ಅಸಮಾಧಾನಿತ ಶಾಸಕರ ಮನವೊಲಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಸಮಾಧಾನವನ್ನ ಶಮನ ಮಾಡೋಕೆ ಸಿಎಂ ಡಿಕೆಶಿ ಒದ್ದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಬಲ ಖಾತೆ ಮೇಲೆ ಸಚಿವರು ಕಣ್ಣಿಟ್ಟಿದ್ದಾರೆ. ವರಿಷ್ಠರು ಮತ್ತು ಸಿಎಂಗೆ ತಲೆನೋವನ್ನ ತಂದಿದೆ ಈ ಖಾತೆ ಹಂಚಿಕೆ. ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ ವಿರುದ್ಧ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಸಿದ್ದು ಅಸಮಾಧಾನ ಶಮನ ಮಾಡೋಕೆ ಹೈಕಮಾಂಡ್ ಕೂಡ ಕಸರತ್ತನ್ನ ಮಾಡ್ತಾ ಇದೆ. ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ ಸಿದ್ದರಾಮಯ್ಯ ಅವರು, ಸತೀಶ್ ಜಾರಕಿಹೊಳಿ ಅವರು. ಇದು ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಸಚಿವರ ಖಾತೆ ಬದಲಾವಣೆ ಕೂಡ ಪ್ರಸ್ತಾಪ ಆಗಿರುವಂಥದ್ದು ಹೈಕಮಾಂಡ್ ನಾಯಕರ ಬಳಿ. ಹೀಗಾಗಿ ನೂತನ ಸಚಿವರ ಖಾತೆ ಹಂಚಿಕೆ ವಿಳಂಬವಾಗ್ತಾ ಇದೆ ಎನ್ನುವಂತಹ ಗುಸುಗುಸು ಶುರುವಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಹಾಗಾದ್ರೆ ಯಾವ ಸಚಿವರಿಗೆ ಯಾವ ಖಾತೆಗಳನ್ನ ಕೊಡ್ತಾರೆ? ಈಗಾಗಲೇ ಕೊಟ್ಟಿರ್ತಕ್ಕಂಥ ಖಾತೆಗಳನ್ನ ಸಚಿವರು ನಿಭಾಯಿಸೋಕೆ ರೆಡಿ ಇದ್ದಾರಾ ಅಥವಾ ಅದನ್ನೂ ಬದಲಾವಣೆಯನ್ನ ಮಾಡ್ತಾರಾ? ಇದೆಲ್ಲವೂ ಕೂಡ ಪ್ರಶ್ನೆಯಾಗಿರುವಂಥದ್ದು. ಈ ಕಗ್ಗಂಟನ್ನ ಡಿಕೆ ಶಿವಕುಮಾರ್ ಅವರು ಯಾವ ರೀತಿ ನಾಜೂಕಾಗಿ ಬಿಡಿಸ್ಕೊಳ್ತಾರೆ, ಹಾಗೆ ಸಚಿವರಿಗೆ ಯಾವ ಖಾತೆಯನ್ನ ಕೊಡ್ತಾರೆ ಕಾದ್ ನೋಡ್ಬೇಕಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.